ದೇವರ ಪಾರ್ಟ್ 1 ಕೊರಟಲ ಶಿವ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಜೂನಿಯರ್ ಎನ್ಟಿಆರ್, ಸೈಫ್ ಅಲಿ ಖಾನ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರಲ್ಲಿ ಕೊಟ್ಟ ಎಕ್ಸ್ಪೆಕ್ಟೇಷನ್ಸ್ ಮೂವಿಲಿ ಕೊಡ್ತಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದರೆ, ಸಮುದ್ರ ಮೂಲಕ ಇಲ್ಲಿಗಲ್ ವೆಪನ್ಸ್ ಬರ್ತಿರುತ್ತೆ, ಅದನ್ನು ಯೂಸ್ ಮಾಡಿ ಎಲ್ಲೋ ಅಟ್ಯಾಕ್ ಮಾಡ್ತಾರೆ ಅಂತ ರಿಪೋರ್ಟ್ ಬರುತ್ತೆ. ಸೊ ಇಂಥ ಟೈಮಲ್ಲಿ ರೆಡ್ ಸಿ ಬಗ್ಗೆ ಗೊತ್ತಾಗುತ್ತೆ. ಅಷ್ಟಕ್ಕೂ ಆ ರೆಡ್ ಸಿ ಅಂದರೆ ಏನು, ಇದಕ್ಕೂ ದೇವರಾಗೂ ಸೈಫ್ ಅಲಿ ಖಾನಿಗೂ ಏನು ಸಂಬಂಧ, ಇದರಿಂದ ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನೇ ಇದರ ಫಸ್ಟ್ ಹಾಫ್ ಬಿಗಿನಿಂಗ್ಗೆ ನಮ್ಮ ಸೈಫ್ ಅಲಿ ಖಾನ್ನ ತೋರಿಸ್ತಾರೆ ಆ್ಯಂಡ್ ಆ ವರ್ಲ್ಡ್ ಬಿಲ್ಡಿಂಗ್ನ ಸೆಟಪ್ ಮಾಡಿಕೊಂಡು ಕ್ಯಾರೆಕ್ಟರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಇಂಟರ್ವಲ್ವರೆಗೂ ಎಲಿವೇಷನ್ ಸೀನ್ಸ್ನ ಆ್ಯಂಡ್ ಫೈಟ್ ಸೀನ್ಸ್ಗಳನ್ನ ಅಲ್ಲಲ್ಲಿ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಇಂಟರ್ವಲ್ ಬ್ಲಾಕ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಈ ಫಸ್ಟ್ ಹಾಫಲ್ಲಿ ಮಧ್ಯ ಸ್ಲೋ ಇದ್ರೂ ಕೂಡ ಡೀಸೆಂಟ್ ಆಗಿದೆ. ಇನ್ನೇ ಇದರ ಸೆಕೆಂಡ್ ಹಾಫ್, ಇಲ್ಲಿ ಒಂದು ಕ್ಲೈಮ್ಯಾಕ್ಸ್ ಬಿಟ್ಟರೆ ಏನೇನೂ ಇರಲಿಲ್ಲ. ಈ ಸೆಕೆಂಡ್ ಹಾಫಲ್ಲಿ ಪಾರ್ಟ್ 2ಗೋಸ್ಕರ ಕತೆನ ರಬ್ಬರ್ ಎಳ್ದಂಗೆ ಎಳ್ದಿದ್ದಾರೆ. ಕ್ಲೈಮ್ಯಾಕ್ಸ್ವರೆಗೂ ಹೆವಿ ಬೋರಿಂಗ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಬರೋ ಟ್ವಿಸ್ಟ್ನ ಆರಾಮಾಗಿ ಗೆಸ್ ಮಾಡ್ಬೋದು. ಇನ್ನೇ ಈ ಸಿನಿಮಾದ ಪಾಸಿಟಿವ್ಸ್, ಅನಿರುದ್ಧ್ ಅವರ ಮ್ಯೂಸಿಕ್ ಈ ಸಿನಿಮಾಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಅವರ ಮ್ಯೂಸಿಕ್ ಇಲ್ಲ ಅಂದಿದ್ದರೆ ಒಂದ್ಸಲನೂ ನೋಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಎಲಿವೇಷನ್ಸ್, ಆ್ಯಕ್ಷನ್ ಸೀಕ್ವೆನ್ಸಸ್, ಸ್ಮಗ್ಲಿಂಗ್ ಸೀನ್ಸ್ಗಳು ಚೆನ್ನಾಗಿದ್ವು. ಎಸ್ಪೆಷಲಿ ಸಮುದ್ರದಲ್ಲಿ ಬರೋ ಸೀನ್ಸ್ಗಳು ತುಂಬ ಚೆನ್ನಾಗಿತ್ತು. ಆ್ಯಂಡ್ NTR ಅವರ ಇಂಟ್ರಡಕ್ಷನ್ ಪಾರ್ಟ್ ಟೈಟಲ್ ಕಾರ್ಡ್ನ ಯುನಿಕ್ ಆಗಿ ತೋರಿಸಿದ್ದು ಸಕ್ಕತ್ತಾಗಿತ್ತು. ನೆಕ್ಸ್ಟ್ ಸೈಫ್ ಅಲಿ ಖಾನ್ ಅವರ ರೋಲ್ ತುಂಬ ಚೆನ್ನಾಗಿತ್ತು. ಇಷ್ಟೇ ಪಾಸಿಟಿವ್ ಈ ಮೂವಿಲಿ, ಬೇರೆ ಏನೂ ಇಲ್ಲ. ಅದೇ ರಾಡ್ ರೂಟೀನ್ ಸ್ಟೋರಿ, ಅದನ್ನು 2 ಪಾರ್ಟ್ಸ್ ಬೇರೆ ಮಾಡಿದ್ದಾರೆ. ಪಾರ್ಟ್ 1 ಈ ಗತಿ, ಇನ್ನು ಪಾರ್ಟ್ 2 ಕತೆ ಅಷ್ಟೇ. ಕಮಿಂಗ್ ಟು ದ ನೆಗೆಟಿವ್ಸ್, ಅನ್ನೆಸೆಸರಿ ಟ್ರ್ಯಾಕ್ಸ್ಗಳು, ಜೊತೆಗೆ ಸ್ಕ್ರೀನ್ ಪ್ಲೇ ಕೂಡ ಸಖತ್ತು ಬೋರಿಂಗ್ ಆಗಿದೆ. ಏನೋ ಅಲ್ಲಲ್ಲಿ ಕಪಲ್ ಆಫ್ ಈವೆಂಟ್ಸ್ ಚೆನ್ನಾಗಿತ್ತು ಅಷ್ಟೇ, ಅದು ಬಿಟ್ಟರೆ ಡ್ರ್ಯಾಗ್ ಮಾಡಿ ಹಾಕಿದ್ದಾರೆ. ನೆಕ್ಸ್ಟ್ ಹೀರೋಯಿನ್ ಕ್ಯಾರೆಕ್ಟರ್ ಇಡಬೇಕು ಅಂತ ಇಟ್ಟಿದ್ದಾರೆ ಅಷ್ಟೇ. ಇನ್ನು ಎಲ್ಲರೂ ಪಾರ್ಟ್ 2 ಮಾಡ್ತಾರೆ ಅಂತ ಮಾಡೋದಲ್ಲ, ಆ ಸ್ಟೋರಿಗೆ ಅಷ್ಟು ತೂಕ ಇರಬೇಕು, ಅವಾಗ ಪಾರ್ಟ್ 3 ಮಾಡಿದ್ರು ನೋಡ್ತಾರೆ. ಇಲ್ಲಿ ಯಾವುದೋ ರಾಡ್ ರೂಟೀನ್ ಸ್ಟೋರಿ ತಗೊಂಡು ಪಾರ್ಟ್ 2 ಮಾಡ್ತೀವಿ ಅಂತ ಪಾರ್ಟ್ 1ನೇ ಹಾಳು ಮಾಡಿದ್ದಾರೆ. ಈ ರೆಗ್ಯುಲರ್ ಸ್ಟೋರಿ ಮೇಲೇ ಇನ್ನೂ ವರ್ಕ್ ಮಾಡಿ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಮೂಲಕ ಬರೀ ಒಂದು ಪಾರ್ಟ್ ಮಾಡಿದ್ದಿದ್ರೆ ಆಲ್ಮೋಸ್ಟ್ ಸಕ್ಸಸ್ ಆದರೂ ಆಗ್ತಿದ್ರು. ಇಲ್ಲಿ ಪಾರ್ಟ್ 1ಅಲ್ಲೇ ಕತೆ ಏನಂದ್ರೆ ಏನೂ ಇಲ್ಲ. ಇನ್ನು ಪಾರ್ಟ್ 2ಅಲ್ಲಿ ಅದೇನು ಮಾಡ್ತಾರೋ ಏನೋ, NTR ಫ್ಯಾನ್ಸ್ ನೋಡಬೇಕು ಅಷ್ಟೇ. ಆಲ್ಮೋಸ್ಟ್ ಫಸ್ಟ್ ಹಾಫಲ್ಲೇ ಕತೆ ಮುಗೀತು ಅಂದ್ಕೊಳ್ಳಿ, ಈ ಸೆಕೆಂಡ್ ಹಾಫ್ ಯಾಕಾದರೂ ಮಾಡಿದ್ರು ಅನ್ನಿಸ್ಬಿಡುತ್ತೆ. ಇನ್ನು ಎಮೋಷನ್ಸ್ ಅಂತೂ ಎಲ್ಲೂ ಕನೆಕ್ಟ್ ಆಗಲಿಲ್ಲ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನು ಕರೆಕ್ಟಾಗಿ ಡೆವಲಪ್ ಮಾಡ್ಕೊಳ್ದೆ ರನ್ ಟೈಮ್ ಜಾಸ್ತಿ ಮಾಡೋಕ್ಕೋಸ್ಕರ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಅನ್ನೆಸೆಸರಿ ಸೀನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಪ್ರಿಡಿಕ್ಟಬಲ್ ಡ್ರಾಮಾ ಆ್ಯಂಡ್ ಪ್ಲಾಟ್ ಪಾಯಿಂಟ್ಸ್ ವಿತ್ ಸ್ಲೋ ಪೇಸಿಂಗ್ ಆಗಿರುತ್ತೆ ಇಡೀ ಮೂವಿ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ ಜೂನಿಯರ್ NTR ಆ್ಯಂಡ್ ಸೈಫ್ ಅಲಿ ಖಾನ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಜಾನ್ವಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ಬಟ್ ಆ ಕ್ಯಾರೆಕ್ಟರ್ಗೆ ತೂಕ ಅನ್ನೋದೇ ಇಲ್ಲ, ಅನ್ನೆಸೆಸರಿ ರೋಲ್ ಅದು. ಇನ್ನು ಮಿಕ್ಕಿದ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ, ಹೇಳ್ಕೊಳ್ಳೋ ಹಾಗೆ ಯಾರೂ ಏನೂ ಮಾಡಿಲ್ಲ. ಆ್ಯಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ, ವಿಜುವಲ್ಸ್, VFX ಸಖತ್ತಾಗಿದೆ ಅಂತ ಹೇಳಲ್ಲ, ಡೀಸೆಂಟ್ ಆಗಿತ್ತು. ಕೆಲವೊಂದು ಸೀನ್ಸ್ಗಳನ್ನ ನೋಡಿದಾಗ ಆರ್ಟಿಫಿಷಿಯಲ್ ಥರ ಅನಿಸುತ್ತೆ. ಇನ್ನು ಎಡಿಟಿಂಗ್ ಆ್ಯಂಡ್ ಪ್ರೊಡಕ್ಷನ್ ಡಿಸೈನ್ ಡೀಸೆಂಟ್ ಆಗಿತ್ತು. ನೆಕ್ಸ್ಟ್ ಸಾಂಗ್ಸ್ ಆ್ಯಂಡ್ BGM, ಆಲ್ರೆಡಿ ಸಾಂಗ್ಸ್ಗಳನ್ನ ಕೇಳಿರ್ತೀರ, ಪಾಪ್ಯುಲರ್ ಕೂಡ ಆಗಿದೆ. ಇನ್ನು BGM ಅನಿರುದ್ಧ್ ಅವ್ರನ್ನ ಇನ್ನೂ ಬಳಸ್ಕೊಬೋದಿತ್ತು. ಡಿಫ್ರೆಂಟ್ BGMಸ್ನ ಕ್ರಿಯೇಟ್ ಮಾಡಿಸ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೇಳಿರೋ BGMನೇ ಥ್ರೂ ಔಟ್ ದ ಮೂವಿಲಿ ಹಾಕಿದ್ದಾರೆ. ಸೊ ಓವರ್ ಆಲ್ ಸಿನಿಮಾ ಬಿಲೋ ಅವರೇಜ್. ಫಸ್ಟ್ ಹಾಫ್ ಡೀಸೆಂಟ್ ಆಗಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ. ಎಕ್ಸೆಪ್ಟ್ NTR ಟೈಟಲ್ ಕಾರ್ಡ್, ಇಂಟರ್ವಲ್, BGM, ಕ್ಲೈಮ್ಯಾಕ್ಸ್ ಇಷ್ಟು ಬಿಟ್ಟರೆ ಬೇರೆ ಏನೂ ಇಷ್ಟ ಆಗಲಿಲ್ಲ. ಇಷ್ಟ ಆಗೋವಂಥ ಎಲಿಮೆಂಟ್ಸ್ಗಳು ಇರಲಿಲ್ಲ. ಏನೋ NTR ಫ್ಯಾನ್ಸಿಗೆ ಇಷ್ಟ ಆಗ್ಬೋದೇನೋ ಈ ಸಿನಿಮಾ, ಬಟ್ ಬೇರೆ ಆಡಿಯನ್ಸ್ಗಳಿಗೆ ಇಷ್ಟ ಆಗೋದು ಸ್ವಲ್ಪ ಡೌಟೇ. ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಹೋಗಿ ನೋಡಿದ್ರು ಈ ಮೂವಿ ಡಿಸಪಾಯಿಂಟ್ ಮಾಡುತ್ತೆ. ಏನಾದರೂ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಹೋದರೆ 100% ಡಿಸಪಾಯಿಂಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂದರೆ ನೀವು ಕೊಡೋ ದುಡ್ಡಿಗೆ ಈ ಮೂವಿ ವರ್ತಿಲ್ಲ. ನೋಡಲೇಬೇಕು ಅನ್ನೋರು ನೋಡಿ, ನಿಮಗೆ ಬಿಟ್ಟಿದ್ದು, ಬಟ್ ಕನ್ನಡ ಭಾಷೆಯಲ್ಲೇ ನೋಡಿ ಅಷ್ಟೇ. ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.